ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಹುಬ್ಳಿಯಿಂದ ಸುರೇಖಾ ಕರೆ ಮಾಡಿದ್ದಾರೆ. ಸುರೇಖಾ, ಏನ್ ಸಮಸ್ಯೆ ಇದೆ ಹೇಳಿ. ಹಲೋ ಹಲೋ ಓಕೆ, ಕಾಲರ್ ಕಟ್ ಆಗಿದೆ. ಈಗ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಂಗೆ ಲಿವರ್ ಒಳಗ ಬಿಗ್ ಪೋಸ್ಟ್ ಒಳಗೆ ಕಾಳಿದ್ದಾವ್ರಿ. ನಂಗೆ ಕಲ್ಲಿದಾವ? ಹಾ, ಸ್ಟೋನ್ಸಾ? 15ರಿಂದ 20 ಸ್ಟೋನ್ಸ್ ಇದಾವ್ರಿ. ಓಕೆ. ಅದು ಸ್ವಲ್ಪ ನಂಗೆ ಹೊಟ್ಟೆಗೆಲ್ಲ ಚುಚ್ಚದಂಗ ಆಗುದು, ಹಿಂಗ ಬೆನ್ನೋವು ಬರುದು ಅದಾಗ್ತದೆ. ಎಷ್ಟು ಏಜ್ ನಿಮ್ಗೆ ಲಕ್ಷ್ಮಿ? ನಂಗೆ 32 ಇದಾವೆ. 32. ತೋರಿಸಿದಿರಾ? ಡಯಾಗ್ನೋಸ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ? ಏನಾದ್ರು ಟ್ರೀಟ್ಮೆಂಟ್? ಹಾ, ಮಾಡಿಸ್ಕೊಂಡಿದೀನಿ. ಅದಕ್ಕೆ ಅದು ಆಪರೇಷನ್ ಮಾಡಿಸ್ಕೊಳ್ಬೇಕು. ಊಟದ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಮ್ಗೆ. ಓಕೆ, ಡಾಕ್ಟರ್ ಹೇಳ್ತಾರೆ. ಹಾ, ಹೇಳಿ. ನಮಸ್ಕಾರ ಡಾಕ್ಟರ್. Namaskar, Lakshmi. So, you got gallstones. So, pitta stones. So, 15ರಿಂದ 20 ಇದಾವ್ರಿ ಸರ್. ಅದು ಹೊಟ್ಟೆ ನೋವು ಇರಕ? ಹಾ, ಹೊಟ್ಟೆಲ್ ನೋವು ಬರುತ್ತೆ. ಏನಾದ್ರೂ ಜಾಸ್ತಿ ಊಟ ಅದು ಮಾಡ್ಲಿಕ್ಕೆ ನಡೆಯಂಗಿಲ್ಲ. Okay. So, the best treatment would be to have an operation to remove the gallbladder. So, gallbladder operation you have to undergo, and that can be done through keyhole surgery. So it's a very safe operation. ಓಕೆ, ಲಕ್ಷ್ಮಿ, ತುಂಬಾ ಸೇಫ್ ಆಗಿರುವಂತ ಆಪರೇಷನ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಈಗ ಮತ್ತೊಬ್ಬ ಕಾಲ್ ರೆಡಿ ಇದ್ದಾರೆ, ಅನಂತ್ ಕುಮಾರ್ ಅಂತ ಹೇಳಿ. ಬನ್ನಿ ಅನಂತ್ ಕುಮಾರ್ ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ. ಅನಂತ್ ಕುಮಾರ್ ಅವ್ರು ಹೇಳಿ, ಏನ್ ಸಮಸ್ಯೆ ಇದೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ನಿಮ್ ಸಮಸ್ಯೆ ಏನು. ನಾನು ಭದ್ರಾವತಿಯಿಂದ. ಹೇಳಿ ಅನಂತ್. ನನಗೆ ಒಂದು 4-5 ವರ್ಷದ ಹಿಂದೆ ಈ ಹೊಟ್ಟೆ ನೋವು ಬರ್ತಾ ಇತ್ತು. ಓಕೆ. ನಾನು ಬೆಂಗಳೂರಿನಲ್ಲಿ ಅಡ್ಮಿಟ್ ಆಗಿದ್ದೆ. ಓಕೆ. ಅವಾಗ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ, ಕಣ್ವಾದಲ್ಲಿ ಸ್ಕ್ಯಾನಿಂಗ್ ಮಾಡಿ ಪ್ಯಾಂಕ್ರಾಟಿಸ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಓಕೆ. ಅವಾಗ ನಾನು ಏನ್ ಮಾಡಿದೆ, ಪ್ಯಾಂಕ್ರಾಟಿಸ್ ಪ್ರಾಬ್ಲಮ್ಗೆ ಅಲ್ಲಿ ಆಂಟಿಬಯೋಟಿಕ್ ಎಲ್ಲ ಕೊಟ್ಟು ಕಳ್ಸಿದ್ರು ಭದ್ರಾವತಿಗೆ. ಓಕೆ. ಬಿಟ್ಟಿ ನೋವು ಬರ್ತಾನೆ ಇತ್ತು. ನಾನು MRI, MRCP, UAS ಎಲ್ಲ ತೆಗೆದೆ KMC ಮಣಿಪಾಲಲ್ಲಿ. ಅದೇ ಈಗೇನಂತಾರೆ ಪ್ಯಾಂಕ್ರೈಟಿಸ್ ಅದೆಲ್ಲ ಮಾತ್ರೆ ಕೊಟ್ರು. ಈಗ ಪ್ಯಾಂಕ್ರೈಟಿಸ್ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರು. ನಾನು 6 ವರ್ಷದಿಂದ ಡ್ರಿಂಕ್ಸ್ ಎಲ್ಲ ಬಿಟ್ಟಿದ್ದೀನಿ. ಓಕೆ. ಈಗ ಅದೇ ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓಕೆ, ಡ್ರಿಂಕ್ಸ್ ಎಲ್ಲ ಸ್ಟಾಪ್ ಮಾಡಿದ್ರೆ ಈಗ ಏನ್ ಪೇನ್ ಇದೆಯಾ ಮತ್ತೆ ಈಗ ಏನಾದ್ರು? ಬಿಟ್ಟಿ ಒಂದು 15 ನೋವು ಬರುತ್ತೆ. ಎಷ್ಟು ಏಜ್ ಅನಂತ್ ನಿಮ್ದು? 40 ವರ್ಷ ಮೇಡಮ್ ನನಗೆ. ಹೌದಾ? ಸರ್ ಡಾಕ್ಟರ್ ಹೇಳ್ತಾರೆ. ಸೊ ಅನಂತ್ ಅವರೇ, ನಿಮ್ಗೆ ಎಲ್ಲಿ ಹೊಟ್ಟೆ ನೋವು ಬರುತ್ತೆ? ಸರ್ ನನಗೆ ಹೊಟ್ಟೆ ನೋವು ಈ ರೈಟ್ ಸೈಡ್ ಅಲ್ಲಿ ಬರ್ತಿತ್ತು ಸರ್. ಹೊಟ್ಟೆ ನೋವು ಮಧ್ಯದಲ್ಲಿ ಎದೆ ಕೆಳಗಡೆ ಪ್ಯಾಂಕ್ರಾಟಿಸ್ ಅಂತ MRI ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಯ್ತು. ಎನ್ಲಾರ್ಜ್ ಆಗಿದೆ, ಓವರ್ ಆಲ್ಕೋಹಾಲಿಕ್ ಅಂತ ರಿಪೋರ್ಟ್ ಬಂತು. ನಾನು ಏನ್ ಮಾಡಿದೆ, ಆಯ್ತು ಅಂದ್ರೆ ಆಂಟಿಬಯೋಟಿಕ್ ಎಲ್ಲ ತಗೊಂಡು ಹೊಟ್ಟೆ ನೋವು ಕಮ್ಮಿ ಆಯ್ತು. ಹೊಟ್ಟೆ ನೋವು ಕಮ್ಮಿ ಆದ್ಮೇಲೆ ಮತ್ತೆ ಬಿಟ್ಟಿ ಬರೋದು. ಅವತ್ತಿಂದ ಆಲ್ಕೋಹಾಲ್ ನಿಲ್ಲಿಸ್ಬಿಟ್ಟೆ. ಸರಿ. ನಿಲ್ಸಿದ್ಮೇಲೆ ಮತ್ತೆ ಎಲ್ಲ ಮಾಡಿದ್ರೆ ಕೊಲೊನೋಗ್ರಫಿ ಒಂದು ಬಿಟ್ಟು ಇನ್ನೆಲ್ಲ MRI, MRCP, ಅಲ್ಟ್ರಾಸೌಂಡ್ ಸ್ಕ್ಯಾನು, EUS ಎಲ್ಲ ಮಾಡಿದ್ರೆ ಎಲ್ಲ ನಾರ್ಮಲ್ ಬರ್ತಾ ಇದೆ. ಬಟ್ ಸ್ಕ್ಯಾನಿಂಗ್ ನಲ್ಲಿ ಮಾತ್ರ ಫ್ಯಾಟಿ ಲಿವರ್ ಆಫ್ ಇನ್ಫೆಕ್ಷನ್ ಅಂತ ತೋರಿಸ್ತಾ ಇದೆ ಅಷ್ಟೇ. ಅದಕ್ಕೆ ಈಗ ನಾನು ನಾನ್ ವೆಜ್ ಬಹಳ ಕಮ್ಮಿ ಮಾಡಿದೀನಿ. ಆಲ್ಕೋಹಾಲಿಕ್ ಕಮ್ಮಿ ಮಾಡಿದೀನಿ ಸರ್. ತುಂಬಾ ಸಂತೋಷ. ನೀವು ಆಲ್ಕೋಹಾಲ್ ನಿಲ್ಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಅದು ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ. ಅದು ನೀವು ಆಲ್ಕೋಹಾಲ್ ನಿಲ್ಲಿಸೋದು ಅದು ಮಾಡಿದ್ದೀರಾ. ಇವಾಗ ನಿಮ್ಮ ಪ್ಯಾನ್ಕ್ರಿಯಾಸಲ್ಲಿ ಏನು ತೊಂದರೆ ಇಲ್ಲ ಅಂತ ಟೆಸ್ಟಲ್ಲೇ ಹೇಳಿದ್ದಾರೆ. ಯಾಕೆ ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ ಅದಾದಮೇಲೂ ಅಂತ ಹೇಳಲಿಕ್ಕೆ ಇವಾಗ ಈ ಥರ ಕೇಳಿದ್ರೆ ಕಷ್ಟ ಆಗುತ್ತೆ. ನಾವು ರಿಪೋರ್ಟ್ಸ್ ಎಲ್ಲ ನೋಡಬೇಕಾಗತ್ತೆ, ನಿಮ್ಮನ್ನ ಮತ್ತೆ ಪರೀಕ್ಷೆ ಮಾಡಬೇಕಾಗತ್ತೆ. ನೀವು ಆಸ್ಪತ್ರೆಗೆ ಬಂದು ಅದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಬೇರೆ ಏನು ಪರೀಕ್ಷೆ ಯಾವುದಾದ್ರೂ ಮಾಡಿಲ್ಲ ಅಂತಂದರೆ ಆ ಪರೀಕ್ಷೆ ಮಾಡಿ ನಂತರ ನಾವು ನಿಮಗೆ ಒಂದು ಡೆಫಿನೆಟಾಗಿ ಆನ್ಸರ್ ಕೊಡಲಿಕ್ಕಾಗತ್ತೆ. ಓಕೆ, ರಾಯಚೂರಿಂದ ಸಿದ್ಲಿಂಗಪ್ಪ ಕರೆ ಮಾಡಿದ್ರೆ. ಸಿದ್ಲಿಂಗಪ್ಪ ಅವರೇ ಹೇಳಿ, ಏನು ಸಮಸ್ಯೆ ಇದೆ. ಹಲೋ ಸರ್. ಹಲೋ ಮೇಡಮ್. ಹೇಳಿ ಸಿದ್ಲಿಂಗಪ್ಪ, ನಿಮ್ಮ ಸಮಸ್ಯೆ ಏನು? ನಮ್ಮ ಸಮಸ್ಯೆ ಏನಿಲ್ಲ ಮೇಡಮ್ ಅವರೇ. ಬೆನ್ನು ನೋವಿನಿಂದ ನಾವು MRI ಸ್ಕ್ಯಾನಿಂಗ್ ಮಾಡ್ತಿದ್ವಿ. ಅದು L4 ಮೇಡಮ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಕೇಳ್ತಿದೆ, ಹೇಳಿ. ಲಿವರ್ ಪ್ರಾಬ್ಲಮ್ ಏನಾದ್ರು ಇದೆಯಾ? ನಮ್ಗೆ ಈಗ ಸ್ವಲ್ಪ ಎದೆ ನೋವು ಕಾಣಿಸ್ಕೊತಾ ಇದೆ ಮೇಡಮ್ ಅವರೇ. ಅಂದ್ರೆ ನಮ್ಮ ಬೆನ್ನು ನೋವಿನಿಂದ ಅದರಿಂದ ಏನಾದ್ರು ತೊಂದರೆ ಆಗ್ತದೆ? ಎದೆ ನೋವಿದೆ, ಹೊಟ್ಟೆ ಹತ್ರ ಭಾಗದಲ್ಲಿ ಎಲ್ಲೂ ನೋವಿಲ್ಲ. ಓಕೆ, ಕಾಲರ್ ಕಟ್ ಆಗಿದೆ ಅನಿಸುತ್ತೆ. ಸೊ ಡಾಕ್ಟರ್, ಲೈಫ್ ಸ್ಟೈಲ್ ತೆಗೆದುಕೊಳ್ಳೋದಾದ್ರೆ ಅಂದರೆ ಈಗ ಡೋನರ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಡೋನರ್ ಕೂಡ ಅವ್ರ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೊಟ್ಬಿಟ್ರು ಈಗ ಆಫ್ಟರ್ ಡೊನೇಟ್ ಮಾಡಿದ್ಮೇಲೆ ಅವ್ರ ಲೈಫ್ ಹೆಂಗಿರುತ್ತೆ, ಅವ್ರದ್ದು ಹೆಲ್ತ್ ಹೆಂಗಿರುತ್ತೆ ಟೋಟಲ್ ಆಗಿ? So the liver donation is a very safe operation.
because we assess a lot of tests, after a lot of tests we do the operation. So the operation lasts about 4 hours for the donor. They stay in hospital for about 7 days. And once they are recovered from that, they can lead a normal life. They don't get any long-term side effects. Of course, there are complications can happen in a small proportion. In a small proportion of people you can get complications, but that is a very rarity. ಓಕೆ, ಥ್ಯಾಂಕ್ ಯು ಸೊ ಮಚ್ ಮತ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಶಿವಕುಮಾರ್. ನಿಮಗೆ ಸಾಕಷ್ಟು ಲಿವರ್ ಬಗ್ಗೆ, ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಯಾರು ಮಾಡ್ಕೋಬೋದು, ಯಾರಿಗೆ ಮಾಡ್ಬೋದು, ಡೋನರ್ ಹೇಗಿರ್ತಾರೆ, ಅವರ ಆರೋಗ್ಯ ಹೇಗೆ, ಸಾಕಷ್ಟು ಮಾಹಿತಿ ತಿಳ್ಕೊಂಡ್ರೆ. ಸೊ ಲಿವರ್ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಸೊ ಮದ್ಯಪಾನ ಇರ್ಬೋದು, ಅಂಥ ದುಶ್ಚಟಗಳು ಅಂಥವನ್ನೆಲ್ಲ ಬಿಟ್ಬಿಡಬೇಕು. ಇನ್ ಕೇಸ್ ಲಿವರ್ ಪ್ರಾಬ್ಲಮ್ ಆದರೂ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ. ಬಿಕಾಸ್ ಲಿವರ್ಗೆ ಒಂದು ಫೇಲ್ ಆದಾಗ ಇರುವಂಥ ಒಂದೇ ಒಂದು ಟ್ರೀಟ್ಮೆಂಟ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಸೊ ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.